ಪ್ರಿಯ ಆಶ್ರಯ ಟಿ ವೀಕ್ಷಕರೇ, ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಸತ್ಯವು ನಿಮಗೆ ಬಿಡುಗಡೆ ಮಾಡ್ತೆಂಬ ಈ ಕಾರ್ಯಕ್ರಮಕ್ಕೆ ನಾವು ನಿಮ್ಮನ್ನು ಸ್ವಾಗತ ಮಾಡುವರಾಗಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ದೇವ ಸೇವಕರಿದ್ದಾರೆ. ಪಾಸ್ಟರ್ ಅಸ್ಟಿನ್ ಅವರು ಕುಂದಾಪುರದಿಂದ ದೇವರ ವಾಕ್ಯವನ್ನು ಹೊತ್ತುಕೊಂಡು ಬಂದಿದ್ದಾರೆ. ಅವರ ಮುಖಾಂತರ ಸತ್ಯವು ಯಾವ ರೀತಿ ನಮ್ಮನ್ನು ಬಿಡುಗಡೆ ಮಾಡ್ತದೆ, ಅವರ ಮುಖಾಂತರ ನಾವು ವಾಕ್ಯವನ್ನು ಕೇಳಿಕೊಳ್ಳುವ. ಪ್ರೇಸ್ ಗಾಡ್. ಇವತ್ತು ವಾಕ್ಯವನ್ನು ಓದಿಕೊಳ್ಳುವುದಾದರೆ ಯೋಹಾನ 12ನೇ ಅಧ್ಯಾಯದಲ್ಲಿ ವಾಕ್ಯ 3ರಿಂದ 8 ತನಕ. ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನು 1 ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು. ಆ ತೈಲದ ಪರಿಮಳವು ಮನೆಯಲ್ಲೆಲ್ಲ ತುಂಬಿಕೊಂಡಿತು. ಆದರೆ ಆತನ ಶಿಷ್ಯರಲ್ಲಿ ಒಬ್ಬನು, ಅಂದರೆ ಆತನನ್ನು ಹಿಡುಕೊಡುವುದಕ್ಕಿಂತ ಇಸ್ಕರಿಯೋತ ಯೂದನೆಂಬನು, ಆಕೆ ತೈಲವನ್ನು 300 ಹಣಕ್ಕೆ ಮಾರಿ ಬಡವರಿಗೆ ಕೊಡಲಿಲ್ಲ ಅಂದನು. ಅವನು ಬಡವರಿಗೋಸ್ಕರ ಚಿಂತಿಸಿ ಇದನ್ನು ಹೇಳಲಿಲ್ಲ. ಅವನು ಕಳ್ಳನಾಗಿದ್ದು ತನ್ನ ವಶದಲ್ಲಿದ್ದ ಅವರ ಹಣದ ಚೀಲದಲ್ಲಿ ಹಾಕಿದ್ದನ್ನು ತಕ್ಕೊಳ್ಳುವವನಾಗಿರುವುದರಿಂದಲೇ ಹೇಳಿದನು. ಆಗ ಯೇಸು, ಈಕೆಯನ್ನು ಬಿಡು, ನನ್ನನ್ನು ಹೂಣಿಡುವ ದಿವಸಕ್ಕಾಗಿ ಅದನ್ನಿಟ್ಟುಕೊಳ್ಳಲಿ. ಬಡವರು ಯಾವಾಗಲೂ ನಿಮ್ಮ ಬಳಿ ಇರುತ್ತಾರೆ, ಆದರೆ ನಾನು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುವುದಿಲ್ಲ ಅಂದನು. ಆಮೆನ್. ಇದು ಎಂಥ ಸ್ಪಷ್ಟವಾದ ಮಾತುಗಳು. ಇಲ್ಲಿ ಕೆಲವು ವಿಷಯಗಳು ನಾನು ಮಾತನಾಡ್ತೇನೆ. ಇಲ್ಲಿ ಇಸ್ಕರಿಯೋತ ಯೂದ ಹಣದ ವಿಷಯದಲ್ಲಿ ಕೂಡ ಮಾತನಾಡ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಲಾಜರಸ್, ಮಾರ್ತ ಮರಿಯ, ಅಂದರೆ ಅಲ್ಲಿ ಒಂದು ದೊಡ್ಡ ಒಂದು ಔತಣದ ಮನೆಯಲ್ಲಿ ಇರುವಾಗ ಮರಿಯಳು ಯೇಸುವಿನ ಪಾದ ಸನ್ನಿಧಿಯಲ್ಲಿ ಬಂದು ಜಟಮಾಂಸಿ ತೈಲ, ಅಂದರೆ ಆ ಕಾಲದಲ್ಲಿ ಅದಕ್ಕೆ 300 ರೂಪಾಯಿ. 300. ನಿಮ್ಮ ಕಾಲದಲ್ಲಿ ನಿಮ್ಗೆ ಗೊತ್ತಿದೆ, 100 ರೂಪಾಯಿ ನೋಟ್ ನೋಡಿದ್ದಿದೆಯಾ? ತಾತನ ಕಾಲದಲ್ಲಿ ಒಂದು 100 ರೂಪಾಯಿ ನೋಟು ನೋಡಬೇಕಾದ್ರೆ ಅದು ಇದ್ದರೆ ಅವರಷ್ಟು ಶ್ರೀಮಂತವರು ಯಾರಿಲ್ಲ. ಆದರೆ 2000 ವರ್ಷಗಳ ಹಿಂದೆ 300 ರೂಪಾಯಿಯಂತಹ ಜಟಮಾಂಸಿ ತೈಲ, ಅಂದರೆ ಅಷ್ಟು ಅಮೂಲ್ಯವಾದಂಥ ವಸ್ತುವನ್ನು ತಂದು ಯೇಸುವಿನ ಪಾದಕ್ಕೆ ಸುರಿಯಬೇಕಾದರೆ ಆ ಮರಿಯಳಲ್ಲಿ ಎಂಥ ಒಂದು ರಿಪೆಂಟೆನ್ಸ್ ಇದ್ದಿತ್ತು, ಅವಳಲ್ಲಿ ಎಂಥ ಒಂದು ಪಾಪ ಪಶ್ಚಾತ್ತಾಪ ಇತ್ತು. ತನ್ನ ದೇವರನ್ನು ಪ್ರೀತಿಸುವಂಥ ಒಂದು ಹಂಗಿನಲ್ಲಿ ಇದ್ದಳು. ಅವಳಿಗೆ ಎಷ್ಟು ಪ್ರೀತಿ ಮಾಡ್ತಿದ್ದಳು ಅಂದರೆ ಯೇಸುವಿನ ಪಾದ ಬಳಿಗೆ ಬಂದು ಅದನ್ನು ಹಾಕಿ ತನ್ನ ಕೂದಲಿಂದ, ಈಗಿನ ಕಾಲದಲ್ಲಿ ಕೂದಲ ವಿಷಯದಲ್ಲಿ ಮಾತಾಡಬೇಕಾದ್ರೆ ಇಲ್ಲಿ ಹೆಣ್ಮಕ್ಳು ಬೇಕು, ಗಂಡಸರೇನು ಕಡಿಮೆ ಅಲ್ಲ. ಬಟ್ ಒಂದು ರೇಂಜಲ್ಲಿ ಅವ್ರು ಹೇಳ್ತಾರೆ ಅದು ಎಷ್ಟು ಅಮೂಲ್ಯವಾದದ್ದು. ಮನೆಯಲ್ಲಿ ಸ್ವಲ್ಪ ಕೂದಲು ಉದುರಿದ್ರೆ ಸಾಕು, ಎಷ್ಟು ಶಾಂಪುಗಳನ್ನು ಚೇಂಜ್ ಮಾಡ್ತಾರೆ. ಒಂದು ಚೂರು ಕೂದಲಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನೀರನ್ನು ಕೂಡ ಪರೀಕ್ಷೆ ಮಾಡ್ತಾರೆ. ಒಂದು ಚೂರು ಕೂದಲಲ್ಲಿ ಏನಾದರೂ ವ್ಯತ್ಯಾಸವಾದರೆ. ಆದರೆ ಮರಿಯಳು ಆ ಕೂದಲಿಂದಿನಿಂದ, ಅಂದರೆ ಸಂಪೂರ್ಣ ಅವಳು ಕಾಣದೆ ಹೋಗ್ತಾ ಇದ್ದಾಳೆ, ಯೇಸುವಲ್ಲಿ ಪ್ರಕಟವಾಗ್ತಾ ಇದ್ದಾಳೆ. ಆ ಸುಗಂಧವು ಆ ಮನೆಯಲ್ಲೆಲ್ಲ ತುಂಬಿಕೊಳ್ತು. ಅಂದರೆ ಅರ್ಥಾತ್ ಅವಳು ಮಾಡಿದ ಒಳ್ಳೆಯ ಕಾರ್ಯ ಆ ಮನೆಯಲ್ಲೆಲ್ಲ ತುಂಬಿಕೊಂಡಿತ್ತು. ಅವಳು ಮಾಡಿದಂಥ ಸುಂದರ ಕಾರ್ಯ ಏನಂದರೆ ಆತನ ಪಾದಗಳ ಬಳಿಗೆ ಬರುವಂಥದ್ದು. ಇವತ್ತು ನಮ್ಮಲ್ಲಿ ಎಷ್ಟೇ ಶ್ರೀಮಂತರಾಗಿರಬಹುದು, ಎಷ್ಟೇ ಅವನು ಕೋಟಿಗಟ್ಟಲೆ ಆಗಿರ್ಬೋದು, ನಿನಗೆ ರಕ್ಷಣೆ ಇಲ್ಲವಾದರೆ, ನೀನು ಯೇಸುವಿನ ಪಾದಕ್ಕೆ ಬರೆದಿದ್ದರೆ ನಿನಗೆ ರಕ್ಷಣೆ ಆಗುವುದಿಲ್ಲ. ನೀನು ಯೇಸುವಿನ ಪಾದದಲ್ಲಿ ಬರುವಾಗ, ಅಂದರೆ ಎಲ್ಲ ಸರ್ವ ಐಶ್ವರ್ಯವು ಯೇಸುವಿನ ಪಾದದ ಕೆಳಗೆ ಹಾಕಲ್ಪಟ್ಟಿದೆ. ಯಾರೆಲ್ಲ ಆತನ ಬಳಿಗೆ ಬರ್ತಾರೋ ಅವರಿಗೆ ಸಂಪೂರ್ಣವಾದ ರಕ್ಷಣೆ ಉಂಟಾಗ್ತದೆ ಎಂದು ಎಫೆಸ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಈಗ ಈ ಜಟಮಾಂಸಿ ತೈಲವನ್ನು ಹಾಕುವಾಗ ಈಗ ತುಂಬ ಜನರಿಗೊಂದು ಆಸೆ, ಸುವಾರ್ತೆ ಸೇವೆಗಾಗಿ ಬಹಳ ದಾನ ಧರ್ಮ ಮಾಡ್ತಾರೆ. ಕೆಲವರು ತುಂಬ ಕೆಲಸಗಳು ಮಾಡ್ತಾರೆ. ಕೆಲವರಿಗೆ ಅವ್ರು ಹೇಳು, ನಿನಗೇನು ಕೆಲಸ ಇಲ್ವಾ, ನೀನು ಯಾಕೆ ಇದನ್ನು ಮಾಡ್ತಿ, ನೀನು ಯಾಕೆ ಈ ಸೇವೆಗಾಗಿ ಹಣ ವ್ಯಯ ಮಾಡ್ತಿ, ಯಾರು ಏನು ಹೇಳ್ತಾ ಅಂತ ಹೇಳಿಕೊಂಡು ನಿಮ್ಮ ದಾನ ಧರ್ಮವನ್ನು ನಿಲ್ಲಿಸಬೇಡ್ರಿ. ಯಾಕಂದರೆ ನಿಮಗೆ ಬಹಳ ಪ್ರತಿಫಲ ಸಿಗ್ತದೆ. ಯೇಸು ಸ್ವಾಮಿ ಹೇಳ್ತಾರೆ, ಈ ಕೆಲಸವು
ಈ ಸುವಾರ್ತೆ ಯಾವ ಯಾವ ಊರಿಗೆಲ್ಲ ಹೋಗ್ತದೆ ಅಲ್ಲಿ ಸಾರಲ್ಪಡ್ತದೆ ಅಂತ ಹೇಳಲ್ಪಟ್ಟಿದೆ. ಅವಳ ಒಳ್ಳೆ ಕ್ರಿಯೆಗಳು, ಒಳ್ಳೆ ಕ್ರಿಯೆಗಳು ಅಂದರೆ ನಮ್ಮ ಒಳ್ಳೆ ಕ್ರಿಯೆಗಳು ಈ ಕಾಲದ ನಂತರ ಕೂಡ ಅದು ಸಾರಲ್ಪಡ್ತದೆ. ಈ ಸೇವಕರು ಇದ್ದಿದ್ರು, ಈ ಸೇವಕರು ಇಷ್ಟಿಷ್ಟು ಕೆಲಸ ಮಾಡಿದರು, ಅವರ ಜೀವಿತ ಕಾಲದಲ್ಲಿ ಸತ್ಯ ಬೋಧನೆಗಾಗಿ ತಮ್ಮನ್ನೇ ತಾವೇ ಮುಡಿಪಾಗಿ ಇಟ್ಟರು ಅಂತ. ಈಗ ಮುಂದೆ ಹೋಗುವಾಗ ಅಲ್ಲಿ ಅವ್ರು ಹೇಳ್ತಾರೆ, ಆದರೆ ಆತನ ಶಿಷ್ಯರಲ್ಲಿ ಒಬ್ಬನು, ಇದು ಬಹಳ ಇಂಪಾರ್ಟೆಂಟ್ ಆದ ವಿಷಯ, ಒಬ್ಬನು ಆತನನ್ನು ಹಿಡಿದುಕೊಡುವುದಕ್ಕಿಂತ ಇಸ್ಕೋರಿಯತ್ ಯೂರ್ದನೆಂಬವನು. ಅಂದರೆ ಹಿಡಿದುಕೊಡಲಿಕ್ಕಿದ್ದಂಥ ಒಬ್ಬ ಯಾರು? ಇಸ್ಕೋರಿಯತ್ ಯೂರ್ದ. ಕನ್ಫರ್ಮ್ ಆಗಿದ್ದಾನೆ, ಕನ್ಫರ್ಮೇಷನ್ ಒಂದು. ಎರಡನೇದಾಗಿ ಅವನಿಗೆ ಯೇಸುವಿನ ಮೇಲೆ ಪ್ರೀತಿ ಇರಲ್ಲೇ ಇಲ್ಲ. ಅದು ಯೇಸು ಸ್ವಾಮಿ ಅವನಿಗೋಸ್ಕರ ಕೂಡ 1 ಗಂಟೆ ಪ್ರಾರ್ಥನೆ ಮಾಡಿದ್ದಾರೆ. 12 ಶಿಷ್ಯರನ್ನು ಆರಿಸಿಕೊಳ್ಳುವಾಗ ಪ್ರತಿ ಒಂದು ಶಿಷ್ಯರಿಗೋಸ್ಕರ 1 ಗಂಟೆ ಅವರು ಪ್ರಾರ್ಥನೆ ಮಾಡಿ, ರಾತ್ರಿಯಲ್ಲಿ ಹೌದು, ಇಡೀ ರಾತ್ರಿ ಪ್ರಾರ್ಥನೆ ಮಾಡಿ 12 ಗಂಟೆ 12 ಶಿಷ್ಯರಿಗೆ ಆಯ್ಕೆ ಮಾಡಿದ್ರು. ಮತ್ತೆ ಅದರಲ್ಲಿ ಆ ಪ್ರಾರ್ಥನೆ ಇವನಿಗೂ ತಟ್ಟುತ್ತೆ. ಯಾರಿಗೆ? ಇಸ್ಕೊರ್ತನಿಗೆ. ಖಂಡಿತವಾಗಿ. ಸೊ ಅವನಿಗೋಸ್ಕರ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ ನಂತರ ಆತನು ಇಂಥ ಕೆಲಸವನ್ನು ಮಾಡಿದ್ದಾನೆ ನೋಡಿ. ಅದು ದೇವರ ಯೋಚನೆ. ಅದು ಖಂಡಿತವಾಗಿ ಯೇಸು ಸ್ವಾಮಿ ಹೇಗೂ ಬೇಕಾದರೂ ಹೋಗ್ಬೋದಿತ್ತು, ಇವನು ತಪ್ಪಿಸ್ಕೊಳ್ಬೋದಿತ್ತು ಒಂದು. ಎರಡನೇದಾಗಿ ಇವನು ಕ್ಷಮಾಪಣೆ ಕೇಳ್ಬೋದಿತ್ತು. ಅದಕ್ಕೆ ಯಾಕೆ ಇವನು ಮಾಡಲಿಲ್ಲ ಅಂತ ಹೇಳಿದರೆ, ಅವನು ಒಳಗಿಂದ ಕ್ಷಮೆ ಕೇಳಿದ್ದಾನೆ. ಇದು ನಿರಪರಾಧಿ ರಕ್ತವನ್ನು ನಾನು ಸುರಿಸಿದೆ ಅಂತ ಹೇಳಿದ್ದು ಅವನು ಒಪ್ಪಿಕೊಂಡಿದ್ದಾನೆ. ಆದರೆ ಹೋಗಬೇಕಾದ ಜಾಗಕ್ಕೆ ಹೋಗಲಿಲ್ಲ. ಒಪ್ಪಿಕೊಂಡಿದ್ದಾನೆ, ಆದರೆ ಅವನು ಸುಸೈಡ್ ಮಾಡಬಾರ್ದಿತ್ತು. ಹೋಗಬೇಕಾದ ಜಾಗಕ್ಕೆ ಹೋಗಲಿಲ್ಲ. ಎಲ್ಲಿ ಹೋಗ್ಬೇಕಿತ್ತು? ಒಪ್ಪಿಕೊಂಡ ಮೇಲೆ ಅದು ಸುಸೈಡ್ ಮಾಡ್ಕೊಳ್ಬಾರ್ದಿತ್ತು. ಒಪ್ಪಿಕೊಂಡ ಮೇಲೆ ಅವನು ಸ್ಥಿರವಾಗಿ ನಿಲ್ಲಬೇಕಾಗಿತ್ತು. ಅದಕ್ಕೆ ನೋಡಿ, ಅದಕ್ಕೆ ಹೆಚ್ಚು ಆಸೆ. ಇದು ಯಾವ ಆಸೆಯಿಂದ ಅವನು ಮಾಡಿದ್ದು? ಹಣದ ಆಸೆ. ಏನು ಮಾಡ್ತದೆ? ನೋಡಿ ಅಲ್ಲಿ ಹೇಳ್ತಾ ಇದೆ, ಇಸ್ಕರಿಯೋತ ಯೂದನೆಂಬವನು ಈಕೆ ಈ ತೈಲವನ್ನು 300 ಹಣಕ್ಕೆ ಮಾರಿ ಬಡವರಿಗೆ ಕೊಡಲಿ ಅಂದನು. ಅವನು ಬಡವರಿಗೋಸ್ಕರ ಚಿಂತಿಸಿ ಇದನ್ನು ಹೇಳಲಿಲ್ಲ, ಅವನು ಕಳ್ಳನಾಗಿತ್ತು. ಒಬ್ಬ ಶಿಷ್ಯನಾಗಿದ್ದಾನೆ, ಇಲ್ಲಿ ಅವನು ಶಿಷ್ಯತ್ವದಲ್ಲಿದ್ದಾನೆ, ಆದರೆ ಅವನಿಗೆ ಕಳ್ಳ ಎಂಬ ಹೆಸರು ಬಂತು. ಅದಕ್ಕೆ ಯೇಸು ಕ್ರಿಸ್ತನಲ್ಲಿ ಬರುವ ಪ್ರತಿಯೊಬ್ಬರಿಗೂ ನಾನು ಹೇಳುವಂಥದ್ದಿಷ್ಟೇ, ಸಂಪೂರ್ಣ ಪಾಪದ ಜೀವಿತ ಬಿಟ್ಟು ಬಿಡ್ರಿ, ಹಿಂದೆ ಒಂದು ಮುಂದೆ ಒಂದು ಮಾಡಬೇಡ್ರಿ. ಯಾಕಂದರೆ ಮರೆಯಾಗಿರುವುದು ವ್ಯಕ್ತವಾಗದೆ ಹೋಗುವುದಿಲ್ಲ. ಸಭೆಯಲ್ಲಿ ಒಂದು ಮಾತಾಡ್ತಾರೆ, ಸಭೆಯ ಸೇವಕರ ಮುಂದೆ ಒಂದು ಮಾತಾಡ್ತಾರೆ, ಹಿಂದುಗಡೆ ಒಂದು ಮಾತಾಡ್ತಾರೆ. ಖಂಡಿತವಾಗಿ ಎದುರುಗಡೆ ಒಳ್ಳೆಯದನ್ನೇ ಮಾಡ್ತಾರೆ. ಸೇವಕರು ಮುಂದುಗಡೆಯಿಂದ ಒಳ್ಳೆ ಮಾತಾಡ್ತಾರೆ, ಹಿಂದುಗಡೆಯಿಂದ ಬೇರೆನೆ ಮಾತಾಡ್ತಾರೆ. ಎರಡು ಮನಸ್ಸು, ಎರಡು ಒಂದೇ ಬಾವಿಯಲ್ಲಿ 2 ನೀರು, ಅದು ಬಾರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇವರಲ್ಲಿ ಬರ್ತಾ ಇದೆ. ಸೊ ಅಂತ ಇದ್ರೆ ನನ್ನ ಮನಸ್ಸು ಇಸ್ಕೋರಿಯೋತ ಯೂದಾಸನ ಮನಸ್ಸಿನಲ್ಲಿ ಒಂದಾಗಿದೆ. ಅಂದರೆ ಅಲ್ಲಿ ಹೇಳಲ್ಪಡ್ತೇವೆ, ಅವನಿಗೆ ಕದ್ದುಕೊಳ್ಳ, ಅಂದರೆ ಅಲ್ಲಿ ಕರೆಕ್ಟಾಗಿ ಹೇಳ್ತೇವೆ, ಅವನು ಕಳ್ಳನ ಹಾಕಿತ್ತು. ಒಬ್ಬ ಶಿಷ್ಯನು ಅವನಿಗೆ ಈ ಹೆಸರು ಬರಬೇಕಾದ್ರೆ ಅದಕ್ಕೆ ಹೇಳುವುದು, ಕ್ರಿಸ್ತನಲ್ಲಿ ಒಂದು ಸಾಕ್ಷ್ಯ ಜೀವಿತ ಬೇಕು. ಅಲ್ಲ, ಅವನ ಹೃದಯದಲ್ಲಿ ಒಂದು ಬೇರೆ ಇತ್ತು, ಅವನ ಪ್ಲ್ಯಾನ್. ಸೊ ಯೇಸುವಿನ ಬಳಿಗೆ ಬರುವವರು ಕೂಡ ಒಂದು ಪ್ರಾಪಂಚದ ಆಸೆ ಇಟ್ಕೊಂಡು ಬರ್ತಾರೆ. ನಾನು ಹಣ ಮಾಡಬೇಕು, ಯೇಸು ನಂಬಿದ ಮೇಲೆ ಆಶೀರ್ವಾದ ಹೊಂದ್ತಾರಂತೆ, ಯೇಸು ನಂಬಿದ ಬಂದೆ ಶ್ರೀಮಂತರಾಗ್ತಾರಂತೆ, ಯೇಸು ನಂಬಿದ್ರು ಅದು ತಗೊಳ್ತಾರೆ ಅಂತ ಎಷ್ಟೋ ಜನ ಸೇವಕರು ಕೂಡ ಹೇಳ್ತಾರೆ. ಯೇಸುವಿನ ಬಳಿದಂತ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನಂತ. ಸೊ ಕೆಲವರು ಜೀವಿತವನ್ನು ಬದಲಾಯಿಸಲು ಬರಲ್ಲ, ಆಸೆಯನ್ನು ಇಟ್ಟುಕೊಂಡು ಬರ್ತಾರೆ. ಇವನು ಕೂಡ ಅದೇ ರೀತಿ ಮಾಡಿದ, ಆಸೆಯನ್ನು ಇಟ್ಟುಕೊಂಡು ಬಂದ. ಹೌದು, ಯೇಸು ಸ್ವಾಮಿಗೆ ಅರಸರಾಗಿ ಮಾಡಲಿಕ್ಕೆ ಹೋಗುವಾಗ ಇವನು ಮುಖ್ಯವಾದ ಒಂದು ಕಲ್ಲು ಆಗಿದ್ದನು. ಹೌದು, ಅಲ್ಲಿ 5,000 ಜನರಿಗೆ ಊಟ ಕೊಟ್ಟ ಮೇಲೆ ಜನರೆಲ್ಲರೂ ಬಂದು ಏನು ಮಾಡ್ಬೇಕಂತಿದ್ರು, ಇವನ ಮನಸ್ಸಲ್ಲಿ ಏನಿದಿತ್ತು, ಯೇಸು ಸ್ವಾಮಿ ಅರಸನೇ ಆಗಬೇಕಿಲ್ಲ, ಭೂಲೋಕದಲ್ಲಿ ಒಂದು ಅರಸ, ಆತನು ರಾಜಾದಿರಾಜನು ಕರ್ತನ ಕರ್ತನು, ಅದು ಬೇರೆ, ಅದು ಆತ್ಮಿಕ ಲೋಕದಲ್ಲಿ ಆತನು ಮಾಗಿ ಮುಗಿಸಿದ್ದಾನೆ ಈಗಲೂ ಕೂಡ. ಆದರೆ ಇವರ ಮನಸ್ಸಲ್ಲಿ ಏನು, ಅವರ ಕಣ್ಣಿಗೆ ತೋರುವಂಥ ಒಂದು ಆಸೆ ಆಕಾಂಕ್ಷೆ ಬೇಕಾಗಿತ್ತು. ಈಗ ಮುಂದೆ ಹೋಗುವಾಗ ಅವನು ಕಳ್ಳನಾಗಿದ್ದು ತನ್ನ ವಶದಲ್ಲಿದ್ದ ಅವರ ಹಣದ ಚೀಲದಲ್ಲಿ ಹಾಕಿದ್ದನ್ನು ತಕ್ಕೊಳ್ಳುವವನಾದದರಿಂದಲೇ ಹೇಳಿದನು. ಅಂದರೆ ಅವನಿಗೆ ಕದ್ದುಕೊಳ್ಳುವ ಅಭ್ಯಾಸ ಇತ್ತು. ಅಕೌಂಟೆನ್ಸ್ ಜಾಬ್ ಅವನಿಗೆ ಕೊಟ್ಟಿದ್ದರು.
ಅಕೌಂಟೆನ್ಸಿ ಅಕೌಂಟ್ ಮೇಂಟೈನ್ ಮಾಡಲಿಕ್ಕೆ ಯೇಸು ಕ್ರಿಸ್ತನ 12 ಶಿಷ್ಯರಲ್ಲಿ ಯೇಸು ಸ್ವಾಮಿ ಆತನಿಗೆ ಕೊಟ್ಟಿದ್ದಾನೆ ನೋಡ್ರಿ. ಅಂದರೆ ಯೇಸು ಸ್ವಾಮಿ ಅದನ್ನು ತೋರಿಸ್ತದೆ, ಇದು ಇಂಪಾರ್ಟೆಂಟ್ ಅಲ್ಲ, ಇದು ಇದು ಈ ಹಣ ದೇವರ ರಾಜ್ಯಕ್ಕೆ ನಾಟ್ ನಥಿಂಗ್, ಅದು ಝೀರೋ. ಅದರ ಮೇಲೆ ಮನಸ್ಸಿಡಬೇಡ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಾವು ಕಾಪಾಡು. ಆತನು ಏನು ಮಾಡ್ದ? ಯೇಸುವಿನಕ್ಕಿಂತಲೂ ಅಧಿಕವಾಗಿ ಹಣವನ್ನು ಪ್ರೀತಿಸಿದ. ಏನು ಪ್ರೀತಿಸುವುದಕ್ಕಿಂತ? ಕರ್ತನನ್ನು ಪ್ರೀತಿಸುವುದಕ್ಕಿಂತಲೂ ಅಧಿಕವಾಗಿ ಯೇಸುವನ್ನು ಪ್ರೀತಿಸುವುದಕ್ಕಿಂತಲೂ ಹಣವನ್ನೇ ಆತನು ಹೆಚ್ಚಿನ ಮಹತ್ವವನ್ನು ಕೊಟ್ಟ. ಅದರಲ್ಲಿ ಆತನು ಜೀವಿಸಿದ. ಅದೇ ಮುಖ್ಯವಾಗಿ ಅವನಿಗೆ ತೋರಲ್ಪಟ್ಟಿತು. ಈಗ ಹೆಚ್ಚಿನವರು ನೀವು ಹೇಳಿದ ಹಾಗೆ ಬ್ಲೆಸ್ಸಿಂಗ್ ಅಂತ ಖಾಲಿ ಹಣ, ಯೇಸು ಕ್ರಿಸ್ತನಲ್ಲಿ ಆಶೀರ್ವಾದವಾಗುವುದಿಲ್ಲ ಅಂತ ನಾನು ಹೇಳುವುದಿಲ್ಲ. ಕರ್ತನಲ್ಲಿ ಖಂಡಿತವಾಗಿ ದೇವರು ಆಶೀರ್ವದಿಸ್ತಾನೆ. ಅವರ ಜೀವಿತಕ್ಕೆ ಬೇಕಾದದನ್ನು ದೇವರು ಕೊಡ್ತಾನೆ. ಆದರೆ ನಮಗೆ ಇಂಟೆನ್ಷನ್, ನಮ್ಮ ಗುರಿ ಹಣವಾಗಿರಬಾರದು. ನಮ್ಮ ಗುರಿ ನಮ್ಮ ದೇವರು ಆಗಿರಬೇಕು. ಯೇಸು ಕ್ರಿಸ್ತನನ್ನು ಯಾವ ರೀತಿಯಾಗಿ ನನ್ನ ಮೇಲೆ ಎತ್ತಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಬಡವರು ನಿಮ್ಮಲ್ಲಿ ಯಾವಾಗಲೂ ಇರ್ತಾರೆ, ಅದು ನಾನು ನಿನ್ನ ಬಳಿಯಲ್ಲಿ ಇರುವುದಿಲ್ಲ. ಈ ಒಳ್ಳೆಯ ಕಾರ್ಯವನ್ನು ಇವಳು ಮಾಡಿದ್ದಾಳೆ, ಈ ಕಾರ್ಯ ಎಲ್ಲೆಲ್ಲ ಸುವಾರ್ತೆ ಸರಲ್ಪಡ್ತದೆ ಅಲ್ಲಿ ತನಕ ಹೋಗಲ್ಪಡ್ತದೆ. ಈಗ ನಾನು ಇಸ್ಕರಿಯೋತ ಇವ್ರದ್ದು ಏನು ಮಾಡಿದ? ಹಣಕ್ಕಾಗಿ ಯೇಸು ಕ್ರಿಸ್ತನನ್ನೇ ಮಾರಿಬಿಟ್ಟನು. ಇವತ್ತು ಎಷ್ಟೋ ಜನರು ಹಣಕ್ಕಾಗಿ ಅವರವರ ಸೇವಕರನ್ನೇ ಮಾಡಬಹುದು. ಇವರು ಬೋಧನೆ ಇಂಥದ್ದೇ ಇದೆಯಲ್ಲ. ಈಗ ನಾವು ಹೇಳುವಂಥ ಬೋಧನೆಗಳು ಯೇಸುವನ್ನು ಪ್ರಖ್ಯಾತಪಡಿಸದೆ ಹಣ, ಆಸ್ತಿ, ಚಿನ್ನ, ಬೆಳ್ಳಿ, ಬಂಗಾರವನ್ನೇ ಪ್ರಖ್ಯಾತಿಗೆ ತಂದರೆ ನಾಳೆ ದಿನ ಅಲ್ಲಿರುವಂಥ ಒಬ್ಬ ವಿಶ್ವಾಸಿ, ಯಾವುದೇ ಒಬ್ಬ ದೇವಭಕ್ತ, ನಮ್ಮ ಸೇವಕರು ನೋ ಪ್ರಾಬ್ಲಮ್, ಇವರನ್ನು ಕೂಡ ಮಾರುವ. ಯೇಸುವನ್ನೇ ಮಾರಿದ್ದಾರೆ. ಒಳ್ಳೆ ಬೋಧನೆ ಮಾಡಿದವರನ್ನು, ಸರಿಯಾಗಿ ಕ್ರಮದಲ್ಲಿ ಬೋಧನೆ ಮಾಡಿದಂಥ ದೇವರನ್ನೇ 30 ನಾಣ್ಯಗಳಿಗೆ ಮಾರಿಬಿಟ್ಟಿದ್ದಾರೆ. ಇನ್ನು ದೇವರ ಮಕ್ಕಳಾದ ನಮ್ಮನ್ನು ಮಾರುವುದು ಎಷ್ಟು ಹೊತ್ತು? ನಾನು ನೋಡಿದ್ದೇನೆ ಸೇವಕರೇ, ನಮ್ಮ ಜೀವಿತದಲ್ಲಿ ಎಷ್ಟೋ ಜನ ಬಂದು ಹೋಗಿದ್ದಾರೆ. ಹಣಕ್ಕಾಗಿ ಸ್ನೇಹವನ್ನೇ ಕಳ್ಕೊಳ್ತಾರೆ, ಹಣಕ್ಕಾಗಿ ಸೇವೆಯನ್ನೇ ವಿಭಜನೆ ತರ್ತಾರೆ, ಹಣಕ್ಕಾಗಿ ದೇವರ ರಾಜ್ಯದ ಡಿವಿಷನ್ಗಳನ್ನು ಮಾಡ್ತಾರೆ. ಖಾಲಿ ಸಿಂಪಲ್, ಒಂದು ಪೊಸಿಷನ್, ಒಂದು ಹಣ. ಮತ್ತು ಬೆಳೆದು ಬಂದ ಸಭೆಯಲ್ಲಿ ಕೂಡ ಇವರ ಕಾಲ ಯಾವ ರೀತಿ ಎಳಿಬೇಕು? ಇದು ಯಾಕೆ? ನಿಮಗೆ ಅಥವಾ ನಿನಗೆ ಕರೆ ಇದ್ದರೆ ಹೋಗು, ಮತ್ತೊಂದು ಸಭೆ ಪ್ರಾರಂಭಿಸು. ಅದನ್ನು ಬಿಟ್ಟುಕೊಂಡು ಎತ್ತ ಸಭೆಯಲ್ಲಿ ನೀನು ಕಾಲ ಎಳಿತ ಪಾಪ ಆ ಸೇವಕರು ಯಾವ ರೀತಿಯಾಗಿ ಬೆಳೆಸ್ಕೊಂಡು ಬಂದಿದ್ದಾರೆ. ಖಾಲಿ ಅವರು ಏನು ನೋಡ್ತಾರೆ? ಆ ಪ್ರತಿಫಲದ ಮೇಲೆ ಮನಸ್ಸಿಡ್ತಾರೆ. ಬಿಟ್ಟರೆ ಆ ವ್ಯಕ್ತಿ, ಆ ಸೇವಕ ಎಷ್ಟು ಹಂತಗಳನ್ನು ದಾಟಿ ಬಂದಿದ್ದಾನೆ, ಎಷ್ಟು ಕಷ್ಟಪಟ್ಟಿದ್ದಾನೆ, ಒಂದೊಂದು ಆತ್ಮಗಳನ್ನು ಗೆದ್ದುಕೊಳ್ಳಲಿಕ್ಕೆ ಯಾವ ರೀತಿಯಾಗಿ ಅವನಿಗೆ ಏನು ವೇದನೆಗಳು, ಕಷ್ಟಗಳು ಉಂಟಾಗಿದೆ, ಇದೆಲ್ಲ ಯಾರೂ ನೋಡುವುದಿಲ್ಲ. ಅದಕ್ಕಾಗಿ ಅವನು ಏನಾಗಿದ್ದಾನೆ? ಚೀಲದಲ್ಲಿ ಕೈ ಹಾಕಿ ಕದ್ದುಕೊಳ್ಳುವುದರಿಂದ ಈ ಒಂದು ಕಾರ್ಯವನ್ನು ದೇವರು ಏನು ಮಾಡ್ತಿದ್ರು? ಈಗ ಇಸ್ಕರಿಯೋತನ ಕೆಲಸ ಏನಾಯಿತು? ಕೊನೆಯಲ್ಲಿ ಅವನ ಹಣದ ಆಸೆಯಿಂದ ತನ್ನ ಏನು ತಗೊಂಡ? ತನ್ನ ಅಭಿಷೇಕವನ್ನು ಕಳ್ಕೊಂಡ, ಸ್ನಾನಮಾನವನ್ನು ಕಳ್ಕೊಂಡ, ಮೂರನೇದಾಗಿ ಕರ್ತನನ್ನು ಹಿಡಿದುಕೊಟ್ಟ, ತನ್ನ ಪ್ರಾಣವನ್ನೇ ತಗೊಂಡ, ಕೊನೆಯದಾಗಿ ನರಕಕ್ಕೆ ಹೋಗಿಬಿಟ್ಟನು. ಈಗ ಮತ್ತೊಮ್ಮೆ ನಾನು ಹೇಳ್ತೇನೆ, ಫಸ್ಟ್ ಆಫ್ ಆಲ್ ಅಭಿಷೇಕ, ದೇವರು ಅವನು ಆಯ್ಕೆ ಮಾಡಿತು, ಅಭಿಷೇಕ ಮಾಡಿರ್ಪಡು, ಅದು ಕ್ರಿಸ್ತನಿಂದಲೇ, ಯೇಸು ಸ್ವಾಮಿಯಿಂದಲೇ ಅಭಿಷೇಕಿಸಲ್ಪಟ್ಟವು. ಎರಡನೇದಾಗಿ 12 ಕುಲಗಳಿಗೆ ಅವನು ಸಿಂಹಾಸನ ಕೂತ್ಕೊಂಡು ರೂಲ್ ಮಾಡುವಂಥ ಅಧಿಕಾರ ಅವನಲ್ಲಿ ಇದ್ದಿತ್ತು. ಶಿಷ್ಯತ್ವವು ಹೋಯಿತು. ಮೂರನೇದಾಗಿ ಕರ್ತನನ್ನೇ ಹಿಡಿದುಕೊಟ್ಟ, ಮಹಾಪಾಪಿ ಎಂದು ಎನ್ನಿಸಿಕೊಂಡನು. ಹಣದಾಸೆಗೋಸ್ಕರ, ಸಿಂಪಲ್, ಮತ್ತೆ ಯಾವುದಕ್ಕಲ್ಲ. ಇವತ್ತು ಹಣದಾಸೆನೇ ಇದೆಲ್ಲ ಮಾಡ್ತಿರುವುದು. ಈಗ ನಿಮ್ಗೆ ಒಂದು ವಾಕ್ಯ ಹೇಳ್ತೇನೆ. 1 ತಿಮೋತಿ 6ನೇ ಅಧ್ಯಾಯದಲ್ಲಿ 10ನೇ ವಚನ ಓದ್ರಿ. 1 ತಿಮೋತಿ 6ನೇ ಅಧ್ಯಾಯದಲ್ಲಿ 10ನೇ ವಚನ. 6:10 1 ತಿಮೋತಿ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ವಾಕ್ಯ ಎಲ್ಲಿ ಹೇಳ್ತಾ ಇದೆ? ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ನಾವು ಕ್ರಿಸ್ತನನ್ನು ಪ್ರಚುರಪಡಿಸಬೇಕು, ಸುವಾರ್ತೆಯನ್ನು ಕೊಡಬೇಕು. ಸುವಾರ್ತೆಯನ್ನು ಬಿಟ್ಟು ಎಡಕ್ಕೆ ಬಲಕ್ಕೆ ಹೋಗಬಾರದು. ಆಶೀರ್ವಾದಗಳು ದೇವರು ಕೊಡುವಂಥದ್ದಾಗಿದೆ. ಯಾರ ಜೀವಿತದಲ್ಲಿ ಕ್ರಿಸ್ತನ ಆಶೀರ್ವಾದ ಉಂಟು, ಅವನಿಗೆ ಯಾವ ರೀತಿಯಾಗಿ ಬೆಳೆದು ಬರಬೇಕು, ಅದು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಥವಾ ಯಾರ ಜೀವಿತದ ಕಷ್ಟ ಕಣ್ಣೀರು ಬರಬೇಕು, ಅದು ನಿಲ್ಲಿಸಲಿಕ್ಕೆ ಯಾರಿಂದ ಸಾಧ್ಯ ಇದೆಯೋ? ನೋ. ಆದರೆ ತುಂಬ ಜನರು ಹಣದಾಸೆ ಉಳ್ಳವರಾಕಿ, ಈಗ ಎಷ್ಟೋ ಜನರಿಗೆ ಚಾಪೆ ಇದ್ದಷ್ಟು ಕಾಲು ಬಿಡ್ಬೋದು, ಇಲ್ಲ ದೌತಣ ಮಾಡುವಂಥದ್ದು,
ಲೋಕದ ರೀತಿಯಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡುವಂಥದ್ದು, ಅಥವಾ ಜನ ನೋಡಲಿ ಅಂತ ಹೇಳಿಕೊಂಡು ಸುಮ್ಮನೆ ಮನೆಯಲ್ಲಿ ಸಾಲ ಇದೆ ಮನೆಯನ್ನು ಕೊಟ್ಟುಕೊಳ್ಳುವಂಥದ್ದು. ಎಷ್ಟೋ ಜನರು ಮದುವೆ ಫಂಕ್ಷನ್ಗಳು ಮಾಡ್ತಾರೆ, ದೊಡ್ಡ ರೀತಿಯಲ್ಲಿ ಫಂಕ್ಷನ್, ಆ ಕ್ಯಾಮರಾ ಫೋಟೋ ತೆಗೆದು ಅವನಿಗೆ ದುಡ್ಡು ಕೊಡುವುದಿಲ್ಲ, ಕ್ಯಾಟ್ರಿಂಗ್ ಅವರಿಗೆ ದುಡ್ಡು ಕೊಡುವುದಿಲ್ಲ. ಇನ್ನು ಯಾವ ರೀತಿ ಸಮೃದ್ಧಿ ಇದು? ಅವರು ಬಂದು ಹೇಳ್ತಾರೆ ನಮ್ಮ ಹತ್ರ. ಒಂದು ದಿನ ನನಗೆ ಹಾಗೆ ಆಯಿತು, ಒಬ್ರಿಗೆ ಬಂದು ಕೇಳಿದರು, ಇವರು ಹೀಗೆ ಮದುವೆ ಮಾಡ್ರೆ ನನಗೆ ₹1 ಕೊಡಲಿಲ್ಲ ಮರೆ, ಫೋಟೋದು ಕೊಡಲಿಕ್ಕಿದೆ, ಕ್ಯಾಟ್ರಿಂಗಿದು ಕೊಡಲಿಕ್ಕಿದೆ, ನಾವು ಆ ಫಂಕ್ಷನಲ್ಲಿ ಕೂಡ ಇದ್ದೆವು. ಈಗ ನಾನು ಏನು ಹೇಳಬೇಕು? ನಮ್ಮ ಸಭೆಯವರ ಅಲ್ಲ, ನಾವು ಹೋಗಿದ್ದೇವೆ ಆ ಸಭೆಗೆ, ನಾವು ಹೋಗಲೇಬಾರ್ದು ಹಾಗಾದರೆ ಫಂಕ್ಷನಿಗೆ ಹೋಗಿದ್ದೇವೆ. ನಮಗೆ ಹೋದ ಕೊಳ್ಳೆ ನಮಗೆ ಮುಖ್ಯವಾದ ಒಂದು ಸ್ಥಾನಮಾನಗಳು ಸಿಗ್ತವೆ. ಕೆಲವು ಸಲ ನಮಗೆ MC ಮಾಡಲಿಕ್ಕೆ ಕೊಡ್ತಾರೆ, ಕೆಲವು ಸಲ ಬೋಧನೆ ಮಾಡಲಿಕ್ಕೆ ಕೊಡ್ತಾರೆ, ನಮ್ಗೆ ಗೊತ್ತಿಲ್ಲ ಅಲ್ಲಿ ಏನಾಗಿರ್ತದೆ ಅಂತ. ಅವಾಗ ನಾವು ಏನು ಹೇಳಬೇಕು ಅವರಿಗೆ? ಅದಕ್ಕೆ ಹೇಳ್ತದೆ, ಏನು ಹೇಳ್ತಾಯಿದ್ರೆ, ಕೆಲವು ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಅಷ್ಟೇ ಅಲ್ಲ, ಕೆಲವರು ಅದಕ್ಕಾಗಿ ಆತುರಪಟ್ಟು, ಭಯಂಕರ ಆತುರ, ಗಡಿಬಿಡಿ. ತುಂಬ ಜನರು ಏನು ಮಾಡಿದ್ದಾರೆ ಅಂದರೆ, ಕ್ರಿಸ್ತನಲ್ಲಿ ಬಂದ ಕೂಡಲೇ ನಿಮಗೆ ಸಮೃದ್ಧಿ, ಹೀಗೆ ಮಾಡಿ ಹಾಗೆ ಮಾಡಿ ಅಂತೇಳಿ ಊದಿ ಬಿಟ್ಟಿದ್ದಾರೆ. ಎಲ್ಲ ಸರಿಯಾಗ್ತದೆ ಅಂತ, ಎಲ್ಲ ಸರಿಯಾಗ್ತದೆ. ಅಲ್ಲ, ಲಕ್ಷಗಟ್ಟಲೆ ಸಾಲ ತಗೊಂಡು ಬಿಸ್ನೆಸ್ಗಳನ್ನು ಮಾಡಿಕೊಂಡಿದ್ದಾರೆ. ಸಾಲ ಕಟ್ಟಲಿಕ್ಕೆ ಆಗದೆ ಈಗ ಫೋನ್ ಮೇಲಿನ ಮೇಲೆ ಯಾವುದೋ ಒಂದು ಸಭೆಗೆ ಹೋಗುವವರು ನಮಗೆ ಫೋನ್ ಮಾಡುವಂಥದ್ದು, ಸೇವಕರು ಒಂದು ಪ್ರಾರ್ಥನೆ ಮಾಡಿ. ಯಾಕೆ? ಅವರ ಸೇವಕರಿಗೆ ಹೇಳಿದರೆ ಏನಾಗ್ತದೆ? ಸಮೃದ್ಧಿ ಇದೆ ಅಂತ ಹೇಳ್ತಾರೆ. ಅವರಿಗೆ ಫೋನ್ ಮಾಡಲಿಕ್ಕೆ ಹೆದರ್ಕೊಳ್ತಾ ಇದ್ದಾರೆ. ಯಾಕೆ? ಅಲ್ಲಿ ಅವರ ಬೋಧನೆಗಳು ಹಾಗಿವೆ. ಈಗ ಇಲ್ಲಿ ಒಳಗಡೆ ಲಕ್ಷಗಟ್ಟಲೆ ಸಾಲ, ಊಟಕ್ಕೆ ಇಲ್ಲ. ಈಗ ನೈಜವಾದದ್ದನ್ನು ನಾವು ಹೇಳುವ, ಆಯಿತಾ? ನಮಗೆ ಬೇಡವಾದ ಸಂಗತಿಗಳು ಬೇಡ, ಆದರೆ ಜೀವಿಸಿದ ಮನುಷ್ಯ ಅಂದ ಮೇಲೆ ಏರುಪೇರುಗಳು ಉಂಟು. ಒಂದು ದಿನ ಬಹಳ ನಗಡ್ತಾ ಇರ್ಬೋದು, ಒಂದಿನ ಸ್ವಲ್ಪ ಡಿಸಪಾಯಿಂಟ್ ಆಗ್ಬೋದು, ಶಾರೀರಿಕವಾಗಿ ಆಗೋದಿಲ್ಲ ಅಂತ ಯಾವ ರೀತಿ ಹೇಳ್ತಾರೆ? ಅದಕ್ಕಾಗಿ ಇಲ್ಲಿ ಅಂದರೆ ನಾವು ಇದನ್ನು ಹೈಪರ್ ಆಗಿ ತಗೊಳ್ಳೋದು ಬೇಡ, ಅಥವಾ ಏನೋ ಒಂದು ಆಗಿ ತಗೊಳ್ಳೋದು ಬೇಡ. ಇದ್ದದನ್ನು ಇದ್ದ ಹಾಗೆ ತಗೊಳ್ಳುವಾಗ ನಿಜವಾಗಿಯೂ ಕ್ರಿಸ್ತನಲ್ಲಿ ಜೀವಿಸಲಿಕ್ಕೆ ಸಾಧ್ಯ. ಈಗ ನೋಡಿ, ಎಷ್ಟೋ ಜನರಿಗೆ ಸಮೃದ್ಧಿ ಅಂತ ಹೇಳಿ ಅವರಿಗೆ ಆಗಲೇ ಇಲ್ಲ. ಆಗ ಏನು ಮಾಡ್ತಾರೆ? ರೋಗಗಳು ಬರುವುದೇ ಇಲ್ಲ ಅಂತ ಹೇಳಿ ಊದಿ ಬಿಡ್ತಾರೆ. ಅವರಿಗೆ ರೋಗದ ಮೇಲೆ ರೋಗ ಬಿಟ್ಟು ಹೋಗುದಿಲ್ಲ, ಕಷ್ಟ, ಕಣ್ಣೀರು. ಅವರು ಫೋನ್ ಮಾಡಿ ಹೇಳ್ತಾರೆ, ರೋಗ ಗುಣ ಆಗುವುದೇ ಇಲ್ಲ. ಈ ಸೇವಕರು ಹೇಳ್ತಾ ಇದ್ದಾರೆ ರೋಗ ಹೋಗುದೇ, ನಮ್ದು ಹೋಗುತ್ತಾ ಇಲ್ಲ. ಅವರಿಗೆ ಫೋನ್ ಮಾಡಿದರೆ ನಿಮಗೆ ನಂಬಿಕೆ ಇಲ್ಲ ಅಂತ ಹೇಳಿ ಬಿಡ್ತಾರೆ. ಅರ್ಥ ಆಯ್ತಾ ನಿಮಗೆ? ಅವರಿಗೆ ಫೋನ್ ಮಾಡಿ ಹೇಳಿದರೆ ನಿಮಗೆ ನಂಬಿಕೆನೇ ಇಲ್ಲ, ನೀವು ಎಂತ ನಂಬಿಕೆ ನಿಮ್ಮದು? ಆಗ ನಮಗೆ ನಂಬಿಕೆ ಇಲ್ಲ, ಸ್ವಲ್ಪ ನಮ್ಮ ನಂಬಿಕೆ ಹೆಚ್ಚಾಗಲು ಪ್ರಾರ್ಥನೆ ಮಾಡಿ ಅಷ್ಟೇ. ಒಂದು ದಿನ ಹೀಗೆ ಆಯಿತು, ಒಬ್ಬ ದೇವ ಮಗನಿಗೆ ಹಾರ್ಟ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಒಬ್ಬರು ಹೇಳೋದು ಆಪ್ರೇಷನ್ ಮಾಡಿರಿ, ಇನ್ನೊಬ್ಬರು ಹೇಳೋದು ಬೇಡ, ಸರಿ ಆಗ್ತದೆ. ಒಬ್ಬರು ಪಾಪ ಆ ವ್ಯಕ್ತಿ ಹೆದರುಕೊಂಡು ಕೊನೆಯಲ್ಲಿ ಆಪ್ರೇಷನ್ ಆಯಿತು, ದೇವ್ರಿಗೆ ಸ್ತೋತ್ರ. ಆದರೆ ದೇವರು ವೈದ್ಯರಿಂದಲೂ ಗುಣಪಡಿಸಿದನು, ಅದು ಬೇರೆ ವಿಷಯ. ಆದರೆ ಆ ವ್ಯಕ್ತಿಗೆ ಹಾಗೆ ಬಿಟ್ಟಿದ್ರೆ, ದೇವರ ಚಿತ್ತಕ್ಕೆ ಬಿಟ್ಟು ಪ್ರಾರ್ಥನೆ ಮಾಡಬೇಕು. ದೇವರ ಚಿತ್ತವಿಲ್ಲದಿದ್ದರೆ ಆಪರೇಷನ್ ಇಲ್ಲದೆ ನೀನು ಗುಣಪಡಿಸ್ಬೇಕು, ಅದು ದೇವರಿಗೆ ಬಿಟ್ಟು ಅವರಿಗೆ. ಆದರೆ ಮಾಡಲೇಬಾರದು ಅಂತ ಹೇಳಿದ್ರೆ ನೀವು ಹೇಳಿದ್ದ ಕರೆಕ್ಟು. ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಆ ವ್ಯಕ್ತಿಗೆ ಬಿಡಬೇಕು, ಹಾಸ್ಪಿಟ್ಲಿಗೆ ಬಿಡಬೇಕು, ಅವನ ಪ್ರಾರ್ಥನೆ ಮಾಡಬೇಕು. ಆ ವ್ಯಕ್ತಿಗೆ ಒಂದು ಡಿಸಿಷನ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಅಲ್ಲ, ಡಾಕ್ಟರ್ ಮತ್ತೊಂದು ದೇವರ ಚಿತ್ತಕ್ಕೆ ವಿರೋಧವಾಗಿ ಡಾಕ್ಟರ್ ಹೋಗದಂತೆ ಪ್ರಾರ್ಥನೆ ಮಾಡಬೇಕು, ಅದು ಗ್ಯಾರಂಟಿ. ಅದಲ್ಲ, ಈಗ ಡಾಕ್ಟ್ರಿಂದ ಒಂದು ರಿಪೋರ್ಟ್ ಸಿಕ್ಕಿದೆ, ಬೇರೆ ಬೇರೆ ಹಾಸ್ಪಿಟಲ್ ಒಂದು ಕಡೆಯಲ್ಲಿ ಹೋಗುವುದಿಲ್ಲ, 2 ಕಡೆಯಲ್ಲಿ ಟೆಸ್ಟಿಫೈ ಮಾಡ್ತಾರೆ, ಇದೆ, ಹೌದು, ಕನ್ಫರ್ಮ್ ಆಯಿತು ಅಂತ ಎನಿಸ್ಕೊಳ್ಳುವ. ಈ ಸಮಯದಲ್ಲಿ ಮೊದಲೇ ಆ ವ್ಯಕ್ತಿ ಆ ರೋಗದ ದೆಸೆಯಿಂದ ಹೆದರಿಕೊಂಡಿರ್ತಾನೆ. ಈಗ ನಮಗೆ ಬಂದಿಲ್ಲ, ಅವನಿಗೆ ಬಂದಿದ್ದೆ, ಅವನ ಧೈರ್ಯ ಎಷ್ಟಿರಬೇಕಂತ ಗೊತ್ತಿದೆಯಲ್ಲ. ಅವನ ಅಪನಂಬಿಕೆ ಆಗಿದ್ದೇನೋ ಅಥವಾ ನಂಬಿಕಸ್ಥನಾಗಿದ್ದೇನೋ ಆ ಸಮಯದಲ್ಲಿ ಅವನಿಗೆ, ಮತ್ತು ಅವರು ಡಾಕ್ಟರ್ ಹೇಳಿರ್ತಾರೆ ಅಥವಾ ಒಂದು ಹೇಳಿರ್ತಾರೆ ಬೇಗನೆ ಆಗಬೇಕು, ಇಲ್ಲದಿದ್ದರೆ ಅವನಿಗೆ ಪ್ರಾಣಕ್ಕೆ ಅಪಾಯ ಇದೆ ಅಂತ. ಈ ಸಮಯದಲ್ಲಿ ಹೋಗಿ ಮಾಡಲೇಬಾರದು ಅಂತ ಹೇಳಿದರೆ ಅವನ ನಂಬಿಕೆ ಎಷ್ಟಿರುಂಟು ನಮ್ಗೆ ಗೊತ್ತಾಗಬೇಕಲ್ಲ. ನಮಗೆ ನಂಬಿಕೆ ಇರ್ಬೋದು, ಅವನಿಗೆ ಇಲ್ಲಲ್ಲ. ಅದೇ ನಾವು ಹೇಳುವಂಥದ್ದು ಆ ವ್ಯಕ್ತಿಯ ಮೇಲೆ ಡಿಪೆಂಡ್. ಆವಾಗ ಅವರಿಗೆ ನಿರ್ಧಾರ ತಗೊಳ್ಳಿ ಬಿಡಬೇಕು, ಅವರಿಗೆ ಹಾಸ್ಪಿಟ್ಲಿಗೆ ಕಳಿಸ್ಬೇಕು ಹೋಗಿ. ಎರಡನೇದಾಗಿ ದೇವರ ಚಿತ್ತ ಏನಿದೆ ಅದೇ ಆಗ್ತದೆ ಖಂಡಿತವಾಗಿ. ಒಂದು, ಅವನಿಗೆ ನಿರ್ಧಾರ ಮಾಡ್ಲಿಕ್ಕೆ ಬಿಡಬೇಕು. ಎರಡನೇದಾಗಿ ಅವನಿಗಾಗಿ ಪ್ರಾರ್ಥಿಸಬೇಕು, ಖಂಡಿತ ನಮ್ಗೆ ನಂಬಿಕೆ ಇದೆ. ಮೂರನೇದಾಗಿ ಆ ವ್ಯಕ್ತಿ ಖಂಡಿತವಾಗಿ ಆಗ್ತದೆ, ನಾನು ನಿಲ್ತೇನೆ ಸ್ವಲ್ಪ ಅಂತ ಹೇಳಿದರೆ ಅಡ್ಡಿಲ್ಲ, ಅದು ಬೇರೆ. ನಾವೇ ಫೋರ್ಸ್ ಮಾಡುವಂಥದ್ದು ಅದು ಬಿಲ್ಕುಲ್ ಸರಿಯಲ್ಲ. ಯಾಕೆ? ನಂತರ ಅವನ ನಂಬಿಕೆ ಕಡಿಮೆ ಇದ್ದರೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಜವಾಬ್ದಾರಿ ಯಾರು? ನಾವಾಗ್ತೇವೆ. ಖಂಡಿತ. ಎಷ್ಟೋ ಜನ ಹಾಸ್ಪಿಟ್ಲಿಗೆ ಹೋಗಬೇಡ ಅಂತ ಹೇಳುವವರಿದ್ದಾರೆ. ಖಂಡಿತವಾಗಿ ಹೇಳ್ತಾರೆ. ಅಂದರೆ ಅವರ ನಂಬಿಕೆ ಪ್ರಕಾರ ಇರಬಹುದು,
ಆದರೆ ಇರುವಂಥ ವ್ಯಕ್ತಿಗಳಲ್ಲಿ ಹೌದು, ಅವರಿಗೆ ನಂಬಿಕೆ ಇಲ್ಲಲ್ಲ. ನಂಬಿಕೆ ಇಲ್ಲದವರಿಗೆ ನಾವು ಹಾಗೆ ಮಾಡಬಾರ್ದು. ಅಲ್ಲಿ ಹೇಳ್ತಾರೆ, ಕ್ರಿಸ್ತ ನಂಬಿಕೆ ಇಲ್ಲದವರು ನಿಮ್ಮ ಮನೆಯಲ್ಲಿ ಬರುವಾಗ ನೀವು ಬೇಡವಾದ ಸಂಗತಿಗಳು ಅವನ ಮುಂದೆ ಮಾತನಾಡಬೇಡ. ಅವನ ನಂಬಿಕೆ ಇಲ್ಲ, ಕರೆಕ್ಟಾಗಿ ಗೊತ್ತಿರ್ತದೆ. ಅವ್ರ ಮುಂದೆ ನಾವು ಏನೆಲ್ಲ ಹೇಳಿದ್ರೆ, ಈಗ ಹೊಸೊಬ್ರು ಹೋಗ್ತೇವೆ ನಾವು ಸುವಾರ್ತೆ ಕೊಡಲಿಕ್ಕೆ, ಅವ್ರ ಮನೆಗೆ ಹೋಗಿ ಏನೆಲ್ಲ ಪಟ್ಟ ಹೀಗೆ ಮಾಡು ಇದನ್ನು ದಿಗ್ದು ಬಿಗಿಸಾಡು ಇದನ್ನು ಮಾಡು ಅಂತ ಹೇಳಿದ್ರೆ ಏನಿಲ್ಲ. ಅಟ್ಲೀಸ್ಟ್ ಒಳಗೆ ನಾವು ಅವರಿಗೆ ಹಾಕಬೇಕು, ನಂಬಿಕೆಯನ್ನು ಒಳಗೆ ಹಾಕಬೇಕು. ಒಳಗೆ ನಂಬಿಕೆ ಬಂದಾಗಲೇ ಅದು ಆಟೋಮೆಟಿಕ್ ಅದಕ್ಕೆ ದಮ್ಮಿಲ್ಲ. ಖಂಡಿತ. ಅಂದರೆ ಅವರನ್ನು ನಾವು ಬಲಪಡಿಸ್ಬೇಕು ಫಸ್ಟು. ಕ್ರಿಸ್ತನಲ್ಲಿ ಅವರನ್ನು ಬಲಪಡಿಸುವಾಗ ಅವರಿಗೆ ಸತ್ಯ ತಿಳಿದ ಮೇಲೆ ಅವರು ಅದನ್ನು ಮಾಡ್ತಾರೆ. ಅಲ್ಲ, ಮಾಡದಿದ್ರು ಒಳಗಿಂದ ಬಂದಗಳು ಅದು ಕಾರ್ಯ ಮಾಡ್ತಾರೆ, ಅದು ಆಟೋಮೆಟಿಕ್ ಬಿದ್ದೋಗ್ತದೆ ಅದು. ಖಂಡಿತ ಖಂಡಿತ. ಕೆಲವು ಒಂದೇ ಮನೆಯಲ್ಲಿ 3-4 ಟೈಪ್ ಜನ ಇರ್ತಾರೆ. ಖಂಡಿತ. ಇವನು ನಂಬಿಕೆ ಬಂದವನು, ಅವ್ರ ನಂಬಿಕೆ ಬರಲಿಲ್ಲ. ಸೊ ನಂಬಿಕೆ ಬರಲಿಲ್ಲ, ಅವರ ಸಂಗಡ ನಾವು ಜೀವಿಸುವಾಗ ನಮ್ಮ ನಂಬಿಕೆಯಲ್ಲಿ ಆಪರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ನಮ್ಮ ನಂಬಿಕೆ ನಮ್ಮ ಒಳಗಿರಬೇಕು. ಖಂಡಿತ. ಒಳಗಿಂದ ಅವ್ರು ಏನು ಮಾಡ್ತಾರೆ ನಾನು ಮಾಡಬಾರ್ದು. ನಮ್ಮ ನಂಬಿಕೆ ನಮ್ಮಲ್ಲಿ ಇಟ್ಟುಕೊಳ್ಬೇಕು ನಾವು. ನಮ್ಮ ನಂಬಿಕೆ ಅವರಿಗೆ ನಂಬಿಕೆ ಇಲ್ಲದವರಿಗೆ ಹತ್ರ ಬಿಡುಗಡೆ ಮಾಡ್ಲಿಕ್ಕೆ ಆಗಲ್ಲ. ಖಂಡಿತವಾಗಿ. ನಮ್ಮ ಒಳಗಿರುವ ನಂಬಿಕೆ ನಾವು ನೋಡ್ಬೇಕಷ್ಟೇ. ನಮ್ಮ ನಂಬಿಕೆ ಅದು ದೃಢವಾಗಿ ನಿಂತುಕೊಂಡು ಅವರ ನಂಬಿಕೆಯನ್ನು ಅದು ಕೆಡವಿ ಹಾಕುವ ಹಾಗೆ ನಮ್ಮ ನಂಬಿಕೆಯನ್ನು ನಾವು ದೃಢವಾಗಿ ನಿಂತು ಅದು ಜಯಿಸಬೇಕು. ಅದು ಬಿಟ್ಟು ಅವರು ಮಾಡ್ತಾರೆ ಅಂತ ಅವ್ರು ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಮಾಡಲೇಬಾರ್ದು. ಮತ್ತೊಂದು ಆ ನಂಬಿಕೆಗೆ ಅವರಿಗೆ ಬರುವ ಹಾಗೆ ನಮ್ಮ ಕಾರ್ಯಗಳಿಂದಲೂ ದೇವರ ವಾಕ್ಯದಲ್ಲಿ ದೇವರ ಜ್ಞಾನದಲ್ಲಿ ಅವರು ಬೆಳೆಸಬೇಕು. ಯಾಕೆಂದರೆ ಅದ್ರ ಮೇಲೆ ಅವರು ವಿಶ್ವಾಸ ಬಿಟ್ಟಿದ್ದಾರಲ್ಲ. ಖಂಡಿತವಾಗಿ. ಸೊ ಆ ವಿಶ್ವಾಸದ ಬಿಟ್ಟಿದ್ದರಿಂದ ನಾವು ಹೇಳಿದ ಮಾತು ಅವರು ಕೇಳೋದಿಲ್ಲ. ನಾವು ನಮ್ಮ ಒಳಗಿರುವ ಸತ್ಯವನ್ನು ಎತ್ತಿ ಇಡುವಾಗ ಆ ಸತ್ಯವು ಅವರಲ್ಲಿ ನಮ್ಮಲ್ಲಿ ಕಾಣುವ ಸತ್ಯವು ಅವರಿಗೆ ಬಿಡುಗಡೆ ಮಾಡ್ತದೆ. ಖಂಡಿತವಾಗಿ. ಆಟೋಮೆಟಿಕ್ ಆಗಿ ಅವರ ಆ ಕತ್ತಲೆಯ ಕಾರ್ಯವು ಬೆಳಕಿನ ಮುಂದೆ ಅಡ್ಡ ಬಿದ್ದು ಹೋಗ್ತದೆ. ಇಲ್ಲಿ ಕರೆಕ್ಟಾಗಿ ಹೇಳ್ತಾ ಇದೆ, ಹಣದ ಹಸಿಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿಳಿದುಕೊಳ್ಳುತ್ತಾರೆ. ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಹೋಗುವಷ್ಟು. ಈಗ ನೋಡಿ ಇಸ್ಕರಿಯೋತ ಇವ್ರದ ಏನಾಯ್ತು ಅವನ ಪೊಸಿಷನನ್ನು. ಇವತ್ತು ನಾವು ಹೇಳುವಂಥದ್ದು ಏನಂದರೆ, ಕ್ರಿಸ್ತನಲ್ಲಿ ಬರುವಾಗ ನಿಮ್ಮ ಒಂದು ಉದ್ದೇಶ, ನಿಮ್ಮ ಇಂಟೆನ್ಷನ್ ಹೇಗಿರಬೇಕಂದ್ರೆ ಕ್ರಿಸ್ತನನ್ನು ಮಹಿಮೆ ಪಡಿಸಬೇಕು, ನಾನು ಪರಲೋಕಕ್ಕೆ ಹೋಗಬೇಕು, ಕ್ರಿಸ್ತನ ರಾಜ್ಯದಲ್ಲಿ ಹಲವಾರು ಆತ್ಮಗಳನ್ನು ಗೆದ್ದುಕೊಳ್ಬೇಕು. ಫಲವನ್ನು ಕೊಡುವ ಆತನ ದೇವರು, ನಮಗೆ ಆಶೀರ್ವಾದ ಮಾಡುವ ಆತನ ದೇವರು. ನಮ್ಮ ಆಶೀರ್ವಾದ ವಾಕಿದ್ದೇವೆ. ಕ್ರಿಸ್ತನಲ್ಲಿ ಬಂದ ಮೇಲೆ ನಾವು ಇಸ್ರಾಯೇಲೇ, ನಾವೇನು ಶಾಪಗ್ರಸ್ತ ಜನಾಂಗ ಅಲ್ಲ, ಅಥವಾ ನಮ್ಮಲ್ಲಿ ಕೊರತೆ ಇರುವ ಜನಾಂಗ ಅಲ್ಲ, ಆಶೀರ್ವಾದವಾದವರೇ. ಯಾರು ಆಶೀರ್ವಾದ ಹೇಳದೆ ಹೋಗಲಿ, ನಾವು ಆಶೀರ್ವಾದವೇ ಆಗಿರ್ತೀವಿ. ಯಾರು ನಮಗೆ ಬ್ಲೆಸ್ ಮಾಡಬೇಕು, ಅವರು ಬ್ಲೆಸ್ ಮಾಡದಿದ್ರೆ ನಾವು ಆಶೀರ್ವಾದವಾಗುವುದಿಲ್ಲ. ನಾವು ಆಲ್ರೆಡಿ ಆಶೀರ್ವಾದವಾಗಿದ್ದೇವೆ. ಖಂಡಿತವಾಗಿ. ದೇವರು ನಮಗೆ ಯೇಸು ನಾಮದಲ್ಲಿ ಆಶೀರ್ವಾದ ಮಾಡಿದ್ದಾನೆ. ಆಲ್ರೆಡಿ ಇಟ್ ಇಸ್ ಡನ್. ಎಸ್. ಈಗ ಯಾರು ನಾವು ಆಶೀರ್ವಾದ ಕೊಡು ಹೇಳಿದ್ರೆ ಅವರ ಆಶೀರ್ವಾದದಿಂದ ನಾವು ಆಶೀರ್ವಾದವಾಗುವುದಿಲ್ಲ. ನಮ್ಮ ನಂಬಿಕೆ, ಸುಳ್ಳು ನಂಬಿಕೆಯನ್ನು ಬಿಟ್ಟು ಸತ್ಯ ನಂಬಿಕೆಗೆ ಬರುವಾಗ ನಾವು ಆಟೋಮೆಟಿಕ್ ಆಶೀರ್ವಾದವಾಗುತ್ತೇವೆ. ಖಂಡಿತವಾಗಿ. ಅಬ್ರಹಾಮನಿಗೆ ದೇವರು ಹೇಳಿದ ಪ್ರಕಾರ ಏನೆಲ್ಲ ನಿನ್ನ ತಂದೆ ತಾಯಿಗಳು ಮಾಡ್ತಾರ ಅದನ್ನು ಬಿಟ್ಟು ಬಾ, ನಾನು ಇನ್ನೂ ಆಶೀರ್ವದಿಸ್ತೇನೆ. ಆಮೆನ್. ಅಂದರೆ ನಾವು ಪೂರ್ವಜರು ಏನೆಲ್ಲ ಮಾಡಿ ಬಂದಿದ್ದಾರೆ ಅದನ್ನು ನಾವು ಬಿಟ್ಟು ದೇವರ ವಾಕ್ಯ ಏನು ಹೇಳ್ತದೆ ಅದಕ್ಕೆ ನಾವು ವಿಧೇಯರಾಗುವಾಗ ಅದು ವಿಧೇಯತೆ ನಮ್ಮನ್ನು ಆಶೀರ್ವಾದ ಮಾಡ್ತದೆ. ಆ್ಯಕ್ಚುಲಿ ಪೂರ್ವಜರಿಗೆ ಈ ವಾಕ್ಯ ಸಿಕ್ಕಲಿಲ್ಲ, ಇಲ್ಲದಿದ್ದರೆ ಅದನ್ನು ಅವರು ಮಾಡ್ತಾ ಇರಲಿಲ್ಲ. ಈಗ ವಾಕ್ಯ 2000 ವರ್ಷಗಳಿಂದ ಇಲ್ಲಿದ್ದಿತ್ತು, ಅದು ಏನಾಗಿತ್ತು ಅಂದರೆ ಮುಚ್ಚಲ್ಪಟ್ಟಿತ್ತು. ಈ ಕ್ರಿಸ್ತನ ಸುವಾರ್ತೆ ಪ್ರಕಾಶವಾಗಬಾರ್ದಂದ್ರೆ ಲೋಕದ ದೇವರು ಅದನ್ನು ಏನು ಮಾಡಿದ, ಜನರ ಮನಸ್ಸನ್ನು ಮಂಕು ಮಾಡಿದ. ಮಂಕು ಅಂದರೆ ಅಡಗಿಸಿ ಬಿಟ್ಟಿದ್ದ. ಈಗ ಆ ಬೆಳಕು ಎಲ್ಲರಿಗೂ ತೋರಲ್ಪಟ್ಟಿದೆ. ಈ ಬೆಳಕಿನಡಿಗೆ ಈಗ ಎಲ್ಲರೂ ಬರಬೇಕು, ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡಿರಬೇಕು. ಆವಾಗ ಏನಾಗ್ತದೆ ಅಂದರೆ ನಾವು ಕ್ರಿಸ್ತನಲ್ಲಿ ಫಲಭರಿತರಾಗ್ತೇವೆ. ಈಗ ನಾವು ಹಿಂದಿನ ಕಾಲದ ಜನರಿಗೆ ದೂರಬೇಕು, ಆದರೆ ಅವ್ರಿಗೆ ಗೊತ್ತಿರಲಿಲ್ಲ. ನೀವು ಕೊಂಕಣಿ ಅಂತ ನಾವು ಒಂದು ಹೇಳುವ, ಆವಾಗ ಲ್ಯಾಟಿನ್ ಭಾಷೆಯಲ್ಲೆಲ್ಲ ಪೂಜೆ ಎಲ್ಲ ಇದ್ದಿತ್ತು, ಅಥವಾ ಬಲಿದಾನಗಳು. ಎಂತ ಅರ್ಥ ಆಗ್ತಿತ್ತು? ಲೌದಾತೆ ದೋಮಿನೆ ಸೋಮ್ನೆ ಜಯಂತೆ ಅಂದರೆ ಎಂತ ಯಾರಿಗೆ ಗೊತ್ತು? ಎಲ್ಲರೂ ಹೇಳುವ, ಅವ್ರು ಹಿಂಗೆ ಭಕ್ತಿಯಿಂದ ನಿಂತ್ಕೊಳ್ತಿದ್ರು. ಲೌದಾತೆ ದೋಮಿನೋ ಓಮ್ನೆ ಜಯಂತೆ ಅಂತ ಹೇಳಿದ ಕೂಡಲೇ ಅವರು ಎಂತ ಹೇಳ್ತಿದ್ದೀನಿ ನೀನು, ಅದರ ಅರ್ಥ ಏನು ಕೇಳಿದರೆ ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಗೊತ್ತು ಮಾರೆ, ಮತ್ತೆ ಯಾಕೆ ಹಾಡ್ತಿ? ಈಗ ಅವರ ತಪ್ಪು ಅಲ್ಲ, ಅವ್ರಿಗೇನು ಕಲಿಸಿಕೊಟ್ಟಿದ್ದಾರೆ ಅದನ್ನೇ ಮಾಡಿದ್ದಾರೆ. ಈಗ ಹಾಗಲ್ಲ, ಕ್ರಿಸ್ತನ ಬೆಳಕು ನಿಮ್ಮ ಕೈಯಲ್ಲಿ ಸಿಕ್ಕಿದೆ. ಈಗ ದೇವರ ವಾಕ್ಯ ಇದು ನಿಮ್ಮ ಭಾಷೆಯಲ್ಲಿ ಇದೆ, ಇದನ್ನು ಓದಿರಿ. ಯಾರೇ ಆಗಲಿ, ಕನ್ನಡದಲ್ಲಿ, ಕೊಂಕಣಿಯಲ್ಲಿ, ಹಿಂದಿಯಲ್ಲಿ, ಇಂಗ್ಲೀಷಲ್ಲಿ, ನಮ್ಮ ಸ್ವರ ಕೇಳುವ ಪ್ರತಿಯೊಬ್ಬ ವ್ಯಕ್ತಿ ಮೊದಲು ನೀನೇನು ಮಾಡು, ಹೋಗು, ಎಲ್ಲಿ ಬೈಬಲ್ ಸಿಗ್ತದೆ
ಅಂತ ಹುಡುಕಿ ಹಣ ಕೊಟ್ಟು ತಗೋ, ಫ್ರೀಯಾಗಿ ತಗೊಳ್ಬೇಡ, ಅದಕ್ಕೆ ಮಹತ್ವ ಇರುವುದಿಲ್ಲ. ಹಣ ಕೊಟ್ಟು ಅದನ್ನು ಪರ್ಚೇಸ್ ಮಾಡಿ ಯಾವುದು ಅಂಗಡಿಯಲ್ಲಿ ಸಿಕ್ಕುವುದಾದರೆ ಅದನ್ನು ತೆಗೆದು ದೇವರ ಹತ್ರ ಪ್ರಾರ್ಥಿಸಿ ಪವಿತ್ರಾತ್ಮ ನನಗೆ ಸಹಾಯ ಮಾಡಿ ಅಂತ ಓದು. ಆವಾಗ ನಿನಗೆ ಸಂಪೂರ್ಣ ಬಿಡುಗಡೆ ಉಂಟಾಗ್ತದೆ. ಮತ್ತು ಹಣದಾಸೆಯಿಂದಲೂ ಲೋಕದ ಕಣ್ಣಿನಾಸೆ ಬದುಕಬಲ್ಲ ದೂರ ಇರು. ದೇವರು ನಿನಗೆ ಆಶೀರ್ವಾದ ಮಾಡ್ತಾನೆ, ಖಂಡಿತವಾಗಿ ಎಲ್ಲದರಿಂದ ತಪ್ಪಿಸಿ ಕಾಪಾಡ್ತಾನೆ. ಕಷ್ಟ, ಕಣ್ಣೀರು, ವೇದನೆ ಏನೇ ಇದ್ರಿ ನಿನ್ನ ಜೀವಿತ ಪರಲೋಕವಾಗಿರಬೇಕು. ಪ್ರೇಸ್ಕೋ. ದೇವರ ಮಕ್ಕಳೇ, ಆಸೆಡಿ ವೀಕ್ಷಕರೇ, ಇವತ್ತು ದೇವರ ಸಂದೇಶವನ್ನು ನೀವು ಕೇಳಿದ್ದೀರಿ. ಯಾವುದು ಉತ್ತಮವಾದುದನ್ನು ಯೇಸು ಸ್ವಾಮಿಗೆ ನಾವು ಕೊಟ್ಟರೆ ನಾವು ಆಶೀರ್ವಾದ ಹೊಂದುತ್ತೇವೆ. ಮತ್ತು ಯಾವ ಹಣದಾಸೆಗೆ ನಾವು ಒಳಗಾಗದಂತೆ, ಹಣ ನಮಗೆ ಬೇಕು, ಅದು ಹಣ ಆಸೆಗೆ ನಾವು ಆಗಬಾರದಂತೆ ನಾವು ಬೇಡಿಕೊಳ್ಳಬೇಕಾಗದೆ. ಹಣವು ನಮ್ಮ ದೇವರ ಪ್ರೀತಿಯಿಂದ ನಮ್ಮನ್ನು ದೂರ ತಳ್ಳುತ್ತದೆ, ದೇವರ ವಾಕ್ಯದಿಂದ ದೂರ ತಳ್ಳುತ್ತದೆ, ದೇವರ ಸೇವೆಯಿಂದ ದೂರ ತಳ್ಳುತ್ತದೆ, ಅಂದರೆ ಪರಲೋಕ ರಾಜ್ಯದಿಂದ ನಮಗೆ ದೂರ ತಳ್ಳುತ್ತದೆ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವ. ಪ್ರೀತಿ ಸ್ವರೂಪನಾಗಿರುವ ಸರ್ವಶಕ್ತ ದೇವರೇ, ನೀನು ಒಳ್ಳೆಯವನು, ನಿನ್ನ ಪ್ರೀತಿಯು ಶಾಶ್ವತವಾದುದು, ನೀನು ಯಾವಾಗಲೂ ನಮ್ಮನ್ನು ಪ್ರೀತಿಸುವನಾಗಿದ್ದಿ. ಇವತ್ತು ನೀನು ಮಾತಾಡಿದ ಮಾತುಗಳ ಮೇರೆಗೆ ಆ ಕೇಳಿದ ಪ್ರತಿಯೊಬ್ಬರನ್ನು ಎಲ್ಲ ಹಣದಾಸೆಗಳಿಂದ ಬಿಡುಗಡೆ ಮಾಡಿ, ಯಾವುದು ಒಳ್ಳೆಯದು ನಾವು ಕೊಡುವಾಗ ಒಳ್ಳೆಯದನ್ನೇ ಕೊಡಲು, ನಮ್ಮ ಜೀವಿತದಲ್ಲಿ ಒಳ್ಳೆಯ ಮಾತನ್ನೇ ಆಡಲು, ಎಲ್ಲ ವಿಷಯಗಳಲ್ಲಿ ಒಳ್ಳೆಯದಾಗಿಯೇ ಜೀವಿಸಲು ನಿನ್ನ ಕೃಪೆಯನ್ನು ಕೊಟ್ಟು ನಡೆಸಬೇಕೆಂದು ಪ್ರಾರ್ಥಿಸುತ್ತೇನೆ. ಇಷ್ಟರ ತನಕ ನಿನ್ನ ವಾಕ್ಯವನ್ನು ಕೇಳಲು ತಾಳ್ಮೆಯಿಂದ ಆಶ್ರಯ ಟಿವಿಯ ಮುಂದೆ ಕುಳಿತಿರುವ ನಿಮ್ಮ ಮಕ್ಕಳನ್ನು ಆಶೀರ್ವದಿಸು. ನಿನ್ನ ನಾಮದ ಬಿಡುಗಡೆಯನ್ನು ಕೊಟ್ಟು ನಡೆಸು. ಅವರಲ್ಲಿ ದೇವರ ಚಿತ್ತಕ್ಕೆ ವಿರೋಧವಾಗಿ ಯಾವ ಕಾರ್ಯಗಳಿದ್ದರೆ, ಯಾವ ಆಸೆಗಳಿದ್ದರೆ, ಯೇಸುವಿನ ನಾಮದ ಬಿಡುಗಡೆ ಮತ್ತು ಪುನರುತ್ಥಾನದ ಶಕ್ತಿಯನ್ನು ಅವರ ಮೇಲೆ ನಾವು ಬಿಡುಗಡೆ ಮಾಡುವರಾಗಿದ್ದೇವೆ. ಘನಮಾನ ನಮಗೆ ಸಲ್ಲಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಬಿಡು ತಂದೆ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.